ಎಲ್ಲ ಫಂಕ್ಷನ್ಗಳನ್ನು ಮುಗಿಸ್ಕೊಂಡು ಇವಾಗ ಮತ್ತೆ ಬ್ಯಾಕ್ ಟು ರೂಟೀನ್. ಇನ್ನ ಖುಷಿ ಸ್ಕೂಲಿಗೆ ಬೇರೆ ಕಳಿಸ್ಬೇಕಲ್ವಾ, ಹಾಗಾಗಿ ಬೆಳಿಗ್ಗೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನ ಅಡಿಗೆ ಕೂಡ ಪ್ರಿಪರೇಷನ್ ನಾನು ರಾತ್ರಿನೇ ಮಾಡಿಟ್ಕೊಂಡ್ ಬಿಡ್ತೀನಿ. ತರಕಾರಿ ಕಟ್ ಮಾಡ್ಕೊಳ್ಳೋದಿರಬಹುದು ಪ್ರತಿಯೊಂದನ್ನು. ಇವತ್ತಿನ ಮೆನ್ಯೂ ಸಿಂಪಲ್, ಕಡಲೆಕಾಳು ಪಲ್ಯ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಬೆಳಗಿನ ತಿಂಡಿಗೆ ಹರಿಯಾಲಿ ಸೋಯಾ ಪಲಾವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೆನ್ಸಿಟ್ಕೊಂಡಿರುವಂತ ಸೋಯಾ ಚಂಕ್ಸ್ಗೆ ಮೊಸರು ಹಾಗೆ ಸ್ವಲ್ಪ ಉಪ್ಪು ಗರಂ ಮಸಾಲಾನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಕಡೆ ಪಾತ್ರೆ ಕಾದಿದೆ, ಅದಕ್ಕೆ ಎಣ್ಣೆ ಬೆಣ್ಣೆ ಡ್ರೈ ಸ್ಪೈಸಸ್ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹೆಸರು ಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಹಾಕಿ ರುಬ್ಬಿಟ್ಕೊಳ್ಬೇಕು. ಇವಾಗ ಇದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತ ತರಕಾರಿ, ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತ ಸೋಯಾ ಚಂಕ್ಸ್ ಇಷ್ಟನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ನೆನ್ಸಿಟ್ಕೊಂಡಿರೋ ರೈಸು ನೀರು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇನ್ನ ಈ ಕಡೆ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಪ್ರತಿಯೊಂದನ್ನು ಒಂದೊಂದೇ ಬೇಯಿಸಕ್ ಹೋಗಲ್ಲ, ಪಲ್ಯಕ್ಕಾದ್ರೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ, ತರಕಾರಿ ಎಲ್ಲ ಅದ್ರಲ್ಲೇ ಬೆಂದ್ಬಿಡ್ಲಿ ಅಂತ ಹೇಳ್ಬಿಟ್ಟು ಕೊನೆಗೆ ಒಗ್ಗರಣೆ ಕೊಡೋದಷ್ಟೇನೆ. ಇನ್ನು ಈ ಕಡೆ ಪಲಾವ್ ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟೇನೇನೆ, ತುಂಬಾ ಸಿಂಪಲ್, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಖುಷಿ ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಖುಷಿನ ಅವ್ರ ಪಾಪ ರೆಡಿ ಮಾಡಿಸ್ತಾ ಇದ್ದಾರೆ. ಇನ್ನು ಕೊನೆಯಲ್ಲಿ ಶೂಸ್ ನೆಲ್ಲ ಹಾಕ್ಸ್ಬಿಟ್ಟು ಅವನನ್ನ ರೆಡಿ ಮಾಡಿಸಿ ಕಳಿಸಿದ್ದಾಯ್ತು. ಎಷ್ಟರಲ್ಲಿ ಪಾಪು ಕೂಡ ಇದ್ದ, ಅವನಿಗೆ ರಾಗಿ ಮಾಲ್ಟ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ತರ ಇತ್ತು ಇವತ್ತಿನ ದಿನ ನಂದು.